ಲಕ್ಷವಿಲ್ಲದೆ ಕೇಳುವ ಲಕ್ಷ ಲಕ್ಷ ಜನರಿಗಿಂತ ಲಕ್ಷವಿಲ್ಲದೆ ಕೇಳುವ ಲಕ್ಷ ಲಕ್ಷ ಜನರಿಗಿಂತ ಲಕ್ಷ ಕೊಟ್ಟು ಕೇಳುವ ಕೆಲವೇ ಜನ ನಮಗ ಕೋಟಿಗಿಂತಲೂ ಮಿಗಿಲು ಕೋಟಿಗಿಂತಲೂ ಮಿಗಿಲು ಕೋಟಿಗಿಂತಲೂ ಮಿಗಿಲು. ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸಾಧು ಕೋಕಿಲ್ ಅವರು ಓಕೆ. ಕೃಷ್ಣಣ್ಣ 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 ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ನೋಡ್ರಮ್ಮ, ಇದು ತೋಳಲ್ಲಮ್ಮ, ಜೋರಿಗೆ ಇದು ತೋಳಲ್ಲಮ್ಮ, ಇದು ತೋಳಲ್ಲಮ್ಮ, ಇದು ತೋಳಲ್ಲಮ್ಮ, ಇದು ತೋಳಲ್ಲಂತ ಈ ತೋಳಗಳಿಗೂ ಗೊತ್ತು. ಈ ಬಾರ್ಡರ್ನ ದಾಟಿ ನಾನು ಬರಲ್ಲ, ನೀವು ಬರಬಾರ್ದು. ಮಾತಾಗಿರಬೇಕು. ನನ್ನ ಇದುವರೆಗೂ ಯಾರು ಮುಟ್ಟಿಲ್ಲ. ಮೊನ್ನೆ ಧಾರವಾಡ ಪ್ರೋಗ್ರಾಮ್ ಎಲ್ಲ ತಡೆದಿದ್ದ. ಮೊನ್ನೆ ಧಾರವಾಡ ಪ್ರೋಗ್ರಾಮ್, ನಾ ಹೇಳ್ತಾ ಇರೋದು ಕಕಮರಿ ಪ್ರೋಗ್ರಾಮ್. ಪಟೇಲ, ಈ ಹುಲಿ ಮಾತಾಡ್ಬೇಕಾದ್ರೆ ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರಬೇಕು. ಏ ನಾಯಿ, ಮುಚ್ಚು ಬಾಯಿ. ಇಲ್ಲಿ ಬಂದು ಅದಕ್ಕೆ ನೀವು ಸ್ವಲ್ಪ ಕಾಯಿ. ಬರ್ಲಿ, ಜೋರ ಚಪ್ಪಾಳೆ. ಎಷ್ಟು ಅದ್ಭುತವಾದಂತಹ ಮಿಮಿಕ್ರಿ ಅಲ್ವಾ, ಎಲ್ಲರೂ ಖುಷಿ ಪಟ್ರಿ, ಹೆಣ್ಮಕ್ಳು ಸಹಿತ ಹೇಳಿದ್ರು. ಓಕೆ. ಹಾಗೆ ಉತ್ತರ ಕರ್ನಾಟಕದ ಪ್ರಚಂಡ ಹಾಸ್ಯ ಕಲಾವಿದ, ಕಲಿಯುಗದ ಕುಡುಕ ಎಂದೇ ಖ್ಯಾತಿ ಪಡೆದಂತಹ ರಾಜು ತಾಳಿಕೋಟೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ರಾಜು ತಾಳಿಕೋಟೆ. ಬಾ 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 ಎಲ್ಲಾರ್ಗು ನಮಸ್ಕಾರಿ. ಬಾ, ಹೆಂಗಿದಿರಿ? ಇಷ್ಟು ದಿನ ಬರೀ ನೀರಾಗ ಕರೆಂಟ್ ಇದ್ದಂತ ಮಾಡಿದ್ಯಾ, ಇಷ್ಟು ದಿನ ಬರೀ ನೀರಾಗ ಕರೆಂಟ್ ಇದ್ದಂತ ಮಾಡಿದ್ಯಾ. ಗಗ್ಮರಿಗೆ ಬಂದ್ಮೇಲೆ ಗೊತ್ತಾತ್ರಿಪ್ಪ, ಗಗ್ಮರಿ ಮಂದಿ ಮೈಯಾಗು ಇಷ್ಟು ತಂಡಿದ್ರು ಬಹಳ ದೊಡ್ಡ ಕರೆಂಟ್ ಐತೆ. ಎಷ್ಟು ಚಲೋ ಕಾರ್ಯಕ್ರಮ ಮಾಡ್ತೀರಿ ನೋಡ್ರಿಪ್ಪ. ನಮ್ಮ ಕಡೆ ಇದ್ದರದ ಜಾತ್ರಿ ಮದ್ವಿ ಮುಂಜಿ ಅಂದ ತಕ್ಷಣ ಹೊರಗಿದ್ರ ಬಂದವ್ರಗ ಒಂದಿದ್ದು ಒಂದಿಲ್ಲ ಯಪ್ಪ ಎಣ್ಣ ಅಂದ ತಕ್ಷಣ ಅಕ್ಕಿ ಕಾಳು ಒಗ್ದು ಹೋಗ್ಬಿಡ್ತಾವ್. ಇನ್ ನಮ್ಮ ಮಂದಿ ಮಕ್ಳು ಹಂಗಲ್ಲ, ನಮ್ಮ ಮಂದಿ ಮಕ್ಳು ಹಂಗಲ್ರಿಪ್ಪ. ಹೊರಗಿದ್ರ ಬಂದವ್ರಿಗೆ ಒಂದಿದ್ದು ಒಂದಿಲ್ಲ ಯಪ್ಪ ಎಣ್ಣ ಅಂದ ತಕ್ಷಣ ಹೆಂಗ ಹೋಗ್ಬಿಡ್ತಾರ. ಯಾಗೈತಿ ಮಾರ್ದೆ ಅವ್ನು ಹೋಗೈತೆ ಹ್ಞೂ ಕರ್ತೆ ಮನಕೈತಿ ಹ್ಞೂ ಕರ್ತೆ ಉಕ್ಕೈತೆ ಅಂದ್ರೆ ಬಿಟ್ಟಾಕೋ ಎತ್ತೆತ್ತ ಬಾಬಾ ಖಲಾಕ್ ಬಿದ್ದ ಮನಕೈತಿ ಭಾರ ಬಿಟ್ಟಾಕೋ ಏಕೇಕ ನನ್ಲೆ ಅದು ನನ್ಲೆ ಕಲಾಕ್ ಬಿಜ್ ಅಂದ್ ಬಿಡ್ತಾರನ್ರಿ. ಕಾರ್ಯಕ್ರಮ ಅಂದ್ರೆ ಹೆಂಗಿರ್ಬೇಕ, ಕಗ್ಮಾರಿ ಒಳಗ್ ಮಾಡತ್ತಾರ ನೋಡ್ರಿಪ್ಪ. ತಾಯಿ ಜಾತ್ರೆ ಹೆಂಗಿರ್ಬೇಕು ಮಾಡ್ರಿ, ಚಪ್ಪಾಳಿಗೆ ತಿಗಲಗಲೇ. ಸೂಪರ್. ಇದು ಗುರು ಇಲ್ಲದ ವಿದ್ಯೆ. ಸಂಗೀತ ಕಲಿಕೆ ಗುರುಗಳಿರ್ತಾರೆ, ಬಟ್ ಧ್ವನಿ ಅನುಕರಣೆ ಅದಲ್ಲ, ಬಹಳ ಕಷ್ಟ. ಅದನ್ನ ಅದ್ಭುತವಾಗಿ ಮಾಡಿದ್ರು. ಹಾಗೆ ಒಂದೆರಡು ಜಲ ಕೊಟ್ಟಿವಿ. ಈಗ ನಮ್ಮ ಇವತ್ತೇನು ಅದ್ಭುತವಾಗಿ ಶ್ರೀ ಅಮ್ಮಾಜೇಶ್ವರಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ VGM ಇವೆಂಟ್ಸ್ ನ ಮಹಾನ್ಯ ಗುರು ಪಾಟೀಲ್ ತಂಡದಿಂದ ಅದ್ಭುತವಾದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ರಾಜಕಾರಣಿಗಳನ್ನ ಕರ್ಕೊಂಡು ಬರೋಣ. ಇದು ಕೇವಲ ಹಾಸ್ಯಕ್ಕಾಗಿ ಮಾತ್ರ, ಯಾವುದೇ ಪಕ್ಷಕ್ಕಾಗಿ ಅಲ್ಲ. ಮೊದಲನೇದಾಗಿ ನಮ್ಮ ಅಮ್ಮಾಜೇಶ್ವರಿ ವೇದಿಕೆಗೆ ಬರ್ತಾ ಇದ್ದಾರೆ ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಭಾಗ್ಯಗಳ ಸಿದ್ದರಾಮಯ್ಯನವ್ರನ್ನ ವೇದಿಕೆ ಮೇಲೆ ಕರ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ. ಬೇಗ ಬೇಡವಾ? ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಅವನೊಬ್ಬ ಯುವಕ ಎಣ್ಣೆ ಹೊಡೆದ್ಬಿಟ್ಟು ಕೇಳ್ತಾನೆ, ನನ್ನ ಅರೇ ಸಿದ್ದರಾಮಯ್ಯ ಅವರೇ, ತಾವು ಕರ್ನಾಟಕ ಜನತೆಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಿವಭಾಗ್ಯ 2,000 ರೂಪಾಯಿ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, ಉಚಿತ ಬಸ್ ಭಾಗ್ಯ ಕೊಟ್ರಿ. ನಾವು ಪುರುಷರು ನಾವೇನು ಮಾಡಿದೀವಿ, ನಮಗೆ ನೀವು ಎಣ್ಣೆ ಭಾಗ್ಯ ಕೊಡ್ಬೇಕು ಅಂತ ಕೇಳ್ದ. ನಾವ್ ಹೇಳಿದೀವಿ ನೋ ಸ್ಕೀಮ್ ಫಾರ್ ಡ್ರಿಂಕ್ ಅಂತ. ಅವನು ಕೇಳ್ದ, ಸಿದ್ದರಾಮಯ್ಯ ಬರ್ರಿ ಎಲ್ಲ ಭಾಗ್ಯಗಳನ್ನ ಕೊಟ್ರಿ, ನಮ್ಮನೆ ಪಕ್ಕದಲ್ಲಿ ಒಬ್ಬಳು ಭಾಗ್ಯ ಇದ್ದಾಳೆ, ಅವಳ ಕೊಟ್ಟು ಮದುವೆ ಮಾಡಿಸಿ ಅಂದ. ಮದುವೆ ಮಾಡಿಸ್ಬೇಕೇನಪ್ಪ? ಬೇಡವಾ? ಹೌದು ಹುಲಿ ಅಂತಿದ್ದಾರೆ. ಹೊಡ್ರಿ ಕಪ್ಪಾಳಕ್ಕೆ ಅವನ. ಅವನಿಗೆ ಎಣ್ಣೆ ಹೊಡೆದಿದ್ದೇನಯ್ಯ. ಅಲ್ಲಿ ಒಂದೇ ಹುಲಿ ಆಗಿತ್ತು. ಈ ಎಲ್ಲ ಯುವಕರು ನಿಜವಾದ ಹುಲಿಗಳು. ಬಹಳ ಸಂತೋಷ. ಅಮ್ಮಾಜಿಯವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳ್ದ. ಇವತ್ತು ಮಹಾನ್ಯ ಅವರು ಬಂದಿದ್ದಾರೆ ಅಂದ್ರೆ ಅದು ಬೆಂಗಳೂರಿನಿಂದ ಬಂದಿದ್ದಾರೆ. ಊರ್ನ ಗುರು ಹಿರಿಯರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಅಂದ್ರೆ ನೀವು ಚಪ್ಪಾಳೆ ತಟ್ಟಬೇಕು, ಚಪ್ಪಾಳೆ ತಟ್ಟಬೇಕಮ್ಮ. ಎಲ್ರಿಗೂ
ನಮಸ್ಕಾರ. ಓಕೆ, ಸಿದ್ದರಾಮಯ್ಯನವರು ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ನಮ್ಮ ಅಮ್ಮಾಜೇಶ್ವರಿ ಇದೊಂದು ದೇವಸ್ಥಾನ ಜಾತ್ರೆಯಲ್ಲಿ. ಹಾಗೆ ಸಿದ್ದರಾಮಯ್ಯನವರು ಬಂದು ಹೋದ್ಮೇಲೆ ನಮ್ಮ ಮಣ್ಣಿನ ಮಕ್ಕಳೆಲ್ಲ ಸೇರಿಕೊಂಡು ಮಣ್ಣಿನ ಮಗ ಕುಮಾರಸ್ವಾಮಿ ಅವರನ್ನ ವೇದಿಕೆ ಮೇಲೆ ಕರ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಿಮ್ಮೆದುರಿಗೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ನೋಡಿ ಬ್ರದರ್, ಸಿದ್ದರಾಮಯ್ಯ ಅವರು ಕರ್ನಾಟಕ ಜನತೆಗೆ ಅನ್ನ ಭಾಗ್ಯವನ್ನು ಕೊಟ್ರು. ಬ್ರದರ್, ಒಂದು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ನಾನು. ಸಿದ್ದರಾಮಯ್ಯ ಅವರು ಅನ್ನ ಭಾಗ್ಯ ಕೊಟ್ರೆ ಸಾಂಬಾರ್ ಭಾಗ್ಯ ಯಾರು ಕೊಡ್ಬೇಕು ಸ್ವಾಮಿ? ಸಾಂಬಾರ್ ಭಾಗ್ಯ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬ್ರದರ್ ತಾವ್ ಏನೋ ಕೇಳ್ತಾ ಇದ್ದೀರಿ. ಅವಾಗ ಅಲ್ಲ ಕುಮಾರಸ್ವಾಮಿ ಅವರೇ, ನೀವು ಯಾವಾಗಲೂ ಸೀರಿಯಸ್ ಆಗಿರ್ತೀರಿ. ಪ್ರಚಾರಕರ ಹೋಗ್ಲಿ, ಭಾಷಣಾರ ಮಾಡ್ತಿರ್ಲಿ, ಪ್ರೆಸ್ ಮೀಟ್ ಇರ್ಲಿ, ಒಟ್ಟ ಮುಖದ ಮೇಲೆ ನಗು ಇರುವುದಿಲ್ಲ. ಯಾಕೆ ಸೀರಿಯಸ್ ಆಗಿರ್ತೀರಿ ಅಂತ ಬ್ರದರ್ ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ ಇದೆ, ಕುಮಾರಸ್ವಾಮಿ ಯಾಕೆ ನಗಲ್ಲ ಅಂತ. ಬ್ರದರ್, ನಮ್ಮ ತಂದೆ ದೇವೇಗೌಡರು ನೋಡಿದ್ರೆ ತಮ್ಮ ಗೊತ್ತಾಗುತ್ತೆ ಎಲ್ಲ ಮ್ಯಾನುಫ್ಯಾಕ್ಚರ್ ಅಂಡ್ ಡಿಫೆಕ್ಟ್. ಬ್ರದರ್ ಎಲ್ಲರಿಗೂ ನಮಸ್ಕಾರ, ಶುಭವಾಗ್ಲಿ. ನಮಸ್ಕಾರ, ಜೋರಾಗಿ ಚಪ್ಪಾಳೆ ತಟ್ಟಬೇಕು ಕಲಾವಿದರಿಗೆ. ಬರ್ತೇನೆ, ಜೋರಾಗಿ ಚಪ್ಪಾಳೆ ಬರಲಿ. ಓಕೆ, ಫೋಟೋ ತೆಗೆಸ್ಕೊಳ್ತಿರ್ತ ಆ ಕಡೆ ನೋಡೋದಿಲ್ಲ ನಮ್ಮ ಈ ಕಲಾವಿದರು. ಓಕೆ, ಹಾಗೆ ವೇದಿಕೆ ಮೇಲೆ ಕರೆತರೋಣ ನಮ್ಮ ಕುಮಾರಸ್ವಾಮಿ ಅವರು. ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದು ಹೋದ್ಮೇಲೆ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ BS ಯಡಿಯೂರಪ್ಪನವರು ಬರ್ತಾ ಇದ್ದಾರೆ. ಕಕ್ಕಮರಿಯ ನಮ್ಮ ಅಮ್ಮಾಜೇಶ್ವರಿ ದೇವಸ್ಥಾನ ಜಾತ್ರೆಗೆ BS ಯಡಿಯೂರಪ್ಪನವರು. ಯಾವೊಂದು ಸಂದರ್ಭದಲ್ಲಿ ಬಂಧುಗಳೇ ಒಂದು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ನಾನು. ಎಂದು ಅಲ್ಲ, ನೀವು ಒಂದು ಮಾತು ಆಮೇಲೆ ಹೇಳ್ರಿ. ನಿಮ್ ಕೈ ಯಾವಾಗಲೂ ಹಿಂಗ್ 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 ಇರ್ತದೆ ನೋಡಿ ಸ್ವಾಮಿ, ನಮ್ಮ ಕೈ ಯಾವಾಗಲೂ ಹೀಗಿರ್ತೇವೆ ಸ್ವಾಮಿ. ಇದು ವಿಜಯದ ಸಂಕೇತ, ಇದು ಯಶಸ್ಸಿನ ಸಂಕೇತ. ಯಾವೊಂದು ಸಂದರ್ಭದಲ್ಲಿ ನಮ್ಮ ವಿರೋಧಿಗಳಿಗೆ, ನಮ್ಮ ಎದುರಾಳಿಗಳಿಗೆ ಹೀಗಾಗಬೇಕಂತ ಸಂದರ್ಭದಲ್ಲಿ ನಮ್ಮ ಕೈ ಯಾವಾಗಲೂ ಹೀಗಿರ್ತೇವೆ ಸ್ವಾಮಿ. ಇವತ್ತು ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಕಗ್ಗಮರಿ ಒಳಗಡೆ ನಿಜವಾದಂತಹ ಹುಲಿ ಮರಿಗಳಿದ್ದಾವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಇವತ್ತು ಸಿದ್ದರಾಮಯ್ಯ ಅವರು ಆದರೂ ಹೌದು ಹುಲಿ, ಆದರೆ ನಾನು ನಿಮ್ಮ ರಾಜ ಹುಲಿ, ರಾಜ ಹುಲಿ, ರಾಜ ಹುಲಿ. ಮತ್ತೆ ಬರ್ತೀನಿ, ಜೋರಾಗಿ ಚಪ್ಪಾಳೆ ತರಬೇಕು ಸ್ವಾಮಿ. ಮತ್ತೆ ಬರ್ತೀನಿ. ಅಲ್ಲಿ ಜೋರಾದ ಚಪ್ಪಾಳೆ ನಮ್ಮ VGM ಇವೆಂಟ್ಸ್ ಗೆ ಕರೆಸಿದ್ದಕ್ಕೆ ಯಡಿಯೂರಪ್ಪನವರು ಬಂದು ಇಷ್ಟು ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು ಯಡಿಯೂರಪ್ಪನವರೇ. ಈಗ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳ್ಳಗೆ ಮನಸ್ಸಿರುವಂತಹ ಕಕ್ಕಮರಿಯಲ್ಲಿ ಒಂದು 4 ಮಾತನ್ನು ಹೇಳ್ತಾ ಇದ್ದಾರೆ. ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಯಾವ ಈ ಒಂದು ಸಂದರ್ಭದಾಗ ಬಹಳ ಸಂತೋಷ ಆಗ್ತದೆ. ಯಾಕಪ್ಪ ಅಂದ್ರೆ ತಾಯಂದ್ರು ಇಷ್ಟು ಚಳಿ ಇದ್ರು ಕಲಾವಿದರಿಗೆ ಪ್ರೋತ್ಸಾಹ ಮಾಡುವಂಥ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರ. ಆ ತಾಯಿ ಆಶೀರ್ವಾದ ತಗೊಂತಾರ, ಮಹಾನ್ಯ ಅವ್ರ ಹಾಡು ಕೇಳ್ತಾರ. ಅಂದ್ರೆ ನಿಜವಾಗ್ಲೂ ತಾಯಂದ್ರ ಶಕ್ತಿ ದೊಡ್ಡದು ಅಂತಕ್ಕಂಥದ್ರ ಮಾತನ್ನು ಹೇಳ್ದ ಖರ್ಗೆ ಅವರು. ಹೌದು, ಒಂದು ಇಂಟ್ರಪ್ಷನ್ ಮಾಡ್ತೀನಿ. ತಾಯಂದ್ರ ಶಕ್ತಿ ದೊಡ್ಡದು, ಬಟ್ ಒಂದು ಎಲ್ಲಾ ಜನಕ್ಕೂ ನಮ್ಗೆ ಡೌಟ್, ನಿಮ್ಮ ಧ್ವನಿ ಯಾಕೆ ಹಿಂಗಾಗೈತಿ ಅಂತ. ಯಾಕೆ ನಿಮ್ಮ ಧ್ವನಿ? ನಮ್ಮ ಧ್ವನಿ ಹಿಂಗದಕ್ಕೈತೆ ಅಂತ ಹೇಳಿ ಕೇಳಾಕೋತೀರಿ. ಹೌದ್ರಿ, ನಮ್ಮ ಧ್ವನಿ ಹಿಂಗದಕ್ಕೈತಂದ್ರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ 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 ನಮ್ಮ ಧ್ವನಿನ ಬಿದ್ದೈತಂತ ಹೇಳ್ತಾ. ಹಂಗಾಗಿ ಜಾತ್ರೆ, ಗಣೇಶ ಚತುರ್ಥಿ, ಈ ಎಲ್ಲ ಕಾರ್ಯಕ್ರಮದಾಗ ಹೋಳಿಗೆ ತುಪ್ಪ ತಿಂದು 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 ನಮ್ಮ ಧ್ವನಿನ ಬಡ್ದೈತಂತ ಹೇಳ್ತಾ, ಇದ್ರ ವಾಸಿಗಾಗಿ ನಾನು ಹೈಕಮಾಂಡ್ ಹತ್ರ ಮಾತಾಡ್ತೀನಿ ಗುರು ಅವ್ರ. ಹಂಗ ಸೋನಿಯಾ ಗಾಂಧಿ ಹತ್ರ ಮಾತಾಡ್ತೀನಿ. ಟೈಮ್ ಸಿಕ್ತಂದ್ರ ಪೂಜಾ ಗಾಂಧಿ ಹತ್ರನೂ ಮಾತಾಡ್ತೀನಿ. ಚಪ್ಪಾಳೆ ಬರ್ಲಿ. ಪೂಜಾ ಗಾಂಧಿ ಅವ್ರ ಹತ್ರ ಮಾತಾಡ್ರಿ, ಉಳಿದವ್ರು ಯಾರ ಕಡೆ ಪರಿಹಾರ ಸಿಗುದಿಲ್ಲ. ಓಕೆ, ಧನ್ಯವಾದಗಳು. ಈಗ ಚಳವಳಿಯ ಹರಿಕಾರರಾದಂತ ವಾಟಾಳ್ ನಾಗರಾಜ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು. ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡವನ್ನ ಮಾತನಾಡಬೇಕು. ಈ ತರದ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಬೇಕು. ಒಂದು ವೇಳೆ ಈ ತರದ ಕಾರ್ಯಕ್ರಮಗಳನ್ನ ಮಾಡದೆ ಹೋದ್ರೆ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಬಸ್ ಬಂದ್, ಆಟೋ ಬಂದ್, ಸೈಕಲ್ ಬಂದ್, ಲಾರಿ ಬಂದ್, ಟ್ರೈನ್ ಬಂದ್, ವಿಮಾನ ಬಂದ್, ಮಾತಾಡೋದು ಬಂದ್, ನಡೆಯೋದು ಬಂದ್, ಕುಂದ್ರೋದು ಬಂದ್, ಓಡೋದು ಬಂದ್, ಎಲ್ಲಾನು ಬಂದು ಬೆಳಿಗ್ಗೆ ಎದ್ರೆ 2 ಬಂದ್. ಏನ್ರಿ ಅದು ಬೆಳಿಗ್ಗೆ 2 ಬಂದ್ ಅಂದ್ರೆ? ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರೆ 1 ಪೇಪರ್ ಬಂದ್, 2 ಹಾಲ್ ಬಂದ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ನಾ ಇರೋ ಮನೆ ಬಾಡಿಗೆ, ಒಡಿರಿ ತಾವು ಚಪ್ಪಾಳೆ ಹಲಗೆ ಹಲಗೆ ಹಲಗೆ. ನಮಸ್ಕಾರ, ನಿಮ್ಮ ಚಪ್ಪಾಳೆನೆ ಕಲಾವಿದರಿಗೆ ಪುರಸ್ಕಾರ. ಬರ್ತೀನಿ, ಜೋರಾದ ಚಪ್ಪಾಳೆ ಬರಲಿ ರಾಜಕಾರಣ ಅವರಿಗೆ. ಹಾಗೆ ವೇದಿಕೆ ಮೇಲೆ ಕರ್ತಾ ಇದ್ದಾರೆ ನಮ್ಮೆಲ್ಲ ಹೆಣ್ಮಕ್ಳು. ತುಂಬಾ ಜನ ಕುತ್ಕೊಂಡು ನೋಡ್ತಾ ಇದ್ರಿ. ಹೆಣ್ಮಕ್ಳು ಅಂದ್ರೆ ಗೌರವ, ತುಂಬಾ ಗೌರವ. ನಮ್ಮ ಅಭಿಮಾನಿ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಡ್ ಬರ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರು. ನೀನು ಫ್ಯಾಕ್ಟ್ರಿ ಕಟ್ಟೋಕೆ ಫಸಲ್ ಕೊಡೋ ಭೂಮಿನ ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನು ಕಾಣೋದು ಬೆಂದಿರೋ ಬಿಳಿ ಅನ್ನನ. ಭತ್ತನ ಯಾವತ್ತಾದ್ರೂ ಕಂಡಿದೇನಲ್ಲ? ಅನ್ನದ ತುತ್ತು ನಿನ್ನ ಕೈಯಾಗಿ ಬರ್ಬೇಕಾದ್ರೆ ಅದ್ರ ಹಿಂದೆ ಒಬ್ಬ ರೈತನ ಶ್ರಮ
ಎಷ್ಟಿತ್ತು ಗೊತ್ತಿಲ್ಲ ನಿನಗೆ? ಕಪ್ಪಿದ ಮಗನೇ, ನೀನು ಮಂತ್ರಿ ಆದ್ರೆ ನಾವೆಲ್ಲ ರಾಜ ರಾಜ ಇದ್ದಾಗೆ. ನಮ್ಮಿಂದಾನೇನೋ, ನಿನ್ನಿಂದ ನಾವು ಎಂದೂ ಅಲ್ಲ. ಈ 5 ಬೆಳ್ಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಬಡಿದ್ರೆ ಮತ್ತೆ ಆ ವ್ಯಕ್ತಿ ಎಂದು ಬಂದದ್ದು ಇತಿಹಾಸದಲ್ಲೇ ಇಲ್ಲ. ನಮ್ಮ ಗಗ್ಗಮರಿ ಜನ ಒಬ್ಬೊಬ್ಬರು ಕರೆಂಟ್ ಇದ್ದ ಹಾಗೆ. ಪ್ರೀತಿಯಿಂದ ಬಂದ್ರೆ ಮತ್ತೊಬ್ಬರ ಬಾಳಿಗೆ ಬೆಳಕು, ಕೋಪದಲ್ಲಿ ಕೈ ಹಾಕಿದ್ರೆ ಮೋಟೋಗಾಗ್ದಿರೋ ಶಾಕು. ಹೌಳ ಹೌಳ. ಅರೆ ಕುಚುಕು ಗೆಳೆಯ, ಚಪ್ಪಾಳೆ ಇಲ್ವಾ? ಚಪ್ಪಾಳೆ ಬರ್ಲಿ ಸಾಸಿವರ್ಗೆ. ಹಾಗೆ ಅವರ ಗೆಳೆಯ ಕುಚುಕು ಗೆಳೆಯ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಡ್ ಬರ್ತಾ ಇದ್ದೀವಿ. ರೆಬಲ್ ಸ್ಟಾರ್ ಅಂಬರೀಶ್. ಎಲ್ರಿಗೂ ನಮಸ್ಕಾರ, ಬಹಳ ಸಂತೋಷ. ಕನವರನ ಕನವರ ಲಾಲ್ ಬಲ್ ಅಂತ ಹೇಳ್ತಾ ಬಹಳ ಸಂತೋಷ. ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ. ಯಾವಲ್ಲ ಅವನ ಪಾರ್ಟಿ ಅಂತ, ಪಾರ್ಟಿ ಮೊಂಡೆ ಮಗನಿಗೆ. ಬಹಳ ಸಂತೋಷ. ನೋಡಿ, ನೀವರಿಗೆಲ್ಲ ದೊಡ್ಡ ಮನುಷ್ಯರು, ನಿಮಗೆ ಜಾತಿ ಪಂಥಿ ದೊಡ್ಡದಾದ್ರೆ ನಾವು ಕಕ್ಕಮರಿ ಜನತೆ, ನಮಗೆ ಕುಚುಕು ಗೆಳೆಯನ ಮೇಲೆ ಇರುವಂತಹ ಪ್ರೀತಿ ದೊಡ್ಡದಂತ ಹೇಳ್ತಾ ಎರಡಿಗೆ ನಮಸ್ಕಾರ. ಚಪ್ಪಾಳೆ ಇಲ್ವಾ? ಬರ್ತೀನಂತೆ. ನಮಸ್ಕಾರ. ಸೂಪರ್. ಅಂಬರೀಶ್ ಅವ್ರ ಧ್ವನಿ ಬಹಳ ಅದ್ಭುತವಾಗಿ ಮಾಡಿದ್ರು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಅನ್ಕೊಳ್ಳಿ. ಅಭಿಮಾನಿ ದೇವರುಗಳೇ, ಏನ್ ಹೇಳಬೇಕು, ಎಷ್ಟೊಂದು ಚಳಿ ಆಗಿದ್ದರು ತಾಯಂದರು, ಯುವಕರು, ಹಿರಿಯರು ಸೇರಿ ಕಲಾವಿದರಿಗೆ ಪ್ರೋತ್ಸಾಹನೆ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಲ್ಲ, ಬಹಳ ಆನಂದ. ರಾಜ ಬಯಸೋದು ರಾಜ್ಯ, ಶ್ರೀಮಂತ ಬಯಸೋದು ಚಿನ್ನ, ಬಡವ ಬಯಸೋದು ಅನ್ನ, ನಾವೆಲ್ಲ ಕಲಾವಿದರು ಬಯಸೋದು ತಮ್ಮ ಚಪ್ಪಾಳೆ ಆಶೀರ್ವಾದನ ಅನ್ನತಕ್ಕಂಥದ್ರ ಮಾತನ್ನು ಹೇಳ್ತಾ, ಯಾಕೆ ಅಭಿಮಾನಿ ದೇವರುಗಳು ಚಪ್ಪಾಳೆ ಯಾಕೆ ತಡ್ತಾ ಇಲ್ಲ ತಾವೆಲ್ಲ? ಬರ್ರ, ನಮಸ್ಕಾರ. ಅಲ್ಲಿ ಹೋಗಿ ಕುಂತ್ರ ಗೊತ್ತಾಗತ್ರಿ ಅದು ಎಷ್ಟು ತಂಡ ಇದೆ ಅಂತ ಹೇಳಿ. ಅಷ್ಟು ತಂಡ ನಡುವೆ ಇಷ್ಟು ಜನ ಕುಂತು ನೋಡಕತ್ತಾರ ಅಂದ್ರೆ ಅದಕ್ಕಿಂತ ಗ್ರೇಟ್ ಯಾವುದಲ್ಲ. ಯಾಕಂದ್ರೆ ಅಷ್ಟು ಸುಲಭ ಇಲ್ಲ ಅಲ್ಲಿ ಕುಂತ್ಕೊಂಡು ಆ ತಂಡಿ ಒಳಗೆ ಕುಂದ್ರದು. ಆದರೂ ಇಷ್ಟೆಲ್ಲ ನೋಡ್ತಾ ಇದ್ದಾರೆ. ಹಾಗೆ ವೇದಿಕೆ ಮೇಲೆ ಕರೆತರೋಣ ನಮ್ಮ ನಮ್ಮನ್ನ ಬಿಟ್ಟು ಆಗಲಿ ಹೋಗಿರುವಂತಹ ಆಟೋ ರಾಜ ಶಂಕರ್ ನಾಗ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಶಂಕರ್ ನಾಗ್ ಅವರು. ಬಂಧುಗಳೇ, ನಿಮ್ಮನಾಗಲಿ 30 ವರ್ಷ ಆದರೂ ತಾವೆಲ್ಲ ನಮ್ಮ ಶಂಕರಣ್ಣ ಅಂತ ಹೇಳ್ತಾ ಇದ್ದೀರಿ. ಬಂಧುಗಳೇ, ಮತ್ತೊಮ್ಮೆ ಈ ಶಂಕರ್ನಾಗ್ ಇನ್ನೊಂದು ಜನ್ಮ ಅಂತ ಇದ್ರೆ, ಇನ್ನೊಂದು ಜೀವನ ಅಂತ ಇದ್ರೆ ಮತ್ತೆ ಈ ಶಂಕರ್ನಾಗ್ ಜನಿಸಬಾರ್ದು. ಗಂಡು ಮೆಟ್ಟಿದ ನಾಡು ಬೆಳಗಾವಿ ಜಿಲ್ಲೆಯ ಆತಣಿ ತಾಲೂಕಿನ ಕಲೆ ಸಂಸ್ಕೃತಿಗಳ ನೆಲೆಬೀಡು ಇದೇ ಕಕ್ಕಮರಿಯಲ್ಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ. ಯಾಕಮ್ಮ ಚಪ್ಪಾಳೆ ಇಲ್ವಾ ಈ ಶಂಕರಣ್ಣನಿಗೆ? ಸೂಪರ್. ಹಾಗೆ ವೇದಿಕೆ ಮೇಲೆ ಕರೀತರೋಣ ನವರಸ ನಾಯಕ ಜಗ್ಗೇಶ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ವೈದ್ಯರ ಲಕಡಿ ಪಕಡಿ ಜುಮ್ಮಾ ಶುಭ. ಯಖಾ ನಿನ್ನ ಬಾಯಿಗೆ ಮಣ್ಣಾಕ. ಮೈ ಡಿಯರ್ ರೀಠಾ, ನಿಮ್ಮ ಡಾಡಿಗೆ ಮಾಡೋ ಠಾಠಾ, ಹಾಕಿಸುವ ಮದುವೆಗೆ ಊಟ, ಆಮೇಲೆ ಏನಿದ್ರು ಪ್ರೇಮದಾಟ. ನೀವು ಚಪ್ಪಾಳೆ ತಟ್ಟಿಲ್ದರೆ ಮಾಡಿಬಿಡ್ತೀನಿ ನಿಮ್ಮೆಲ್ಲರಿಗೂ ಟಾಟಾ. ಗಡ್ಲೆಗಾಯ್ 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 ಟಚೆ. ಸೂಪರ್. ಹಾಗೆ ನಮ್ಮ ಪ್ರಕಾಶ್ ರಾಯ್ ಅವರ ಆಕ್ಟಿಂಗ್ ಅನ್ನೋದು ಬಹಳ ಅದ್ಭುತವಾಗಿ ಮಾಡ್ತಾರೆ ನಮ್ಮ ರಾಜಕಾರಣ. ಪ್ರಕಾಶ್ ರಾಯ್ ಅವರ ಅಭಿನಯ ನಿಮ್ಮ ಮುಂದೆ. ಆಕೆ ಯಾರತ್ ಮಾಡ ಆಕೆ ಯಾರತ್ ಮಾಡ ಆಕೆ ಜಾತ್ರೆ ಒಳಗೆ ಮೆರವಣಿಗೆ ಮಾಡೋದು ದೇವತಿ ಅದಳಲ್ಲ, ದೇವತಿ ಅದನ್ನ ಹೊತ್ತಕೊಂಡು ಹೋಗೋ ಪಲ್ಲಕ್ಕಿ ಅದಿ ನಾನು. ಬಾಳ ಮಗನ ಬಾಳ ಅದ. ಏಕೆ ಯಾರತ್ ಮಾಡ ಆಕೆ ಕೈಯಾಗ ಮೊದಲು ಆಟದ ಗೊಂಬಿ ಅಂತ ಆಗಿದ್ಯ, ಆದ್ರೆ ಈಗ ನಿಜವಾಗಲು ಆಕೆ ಕೈಯಾಗ ಗೊಂಬಿ ಆಗಿನಂತ ಹೇಳ್ತಾ ಏನ್ರ ಎದಿ ಬಗ್ಗೆ ರಕ್ತ ಕುಡಿಗೆ ಬಿಜಾನ ಅನ್ನೋದು. ಏನ್ರಿ ನಿನಗೆ ರೊಕ್ಕ ಬೇಕನ್ನ ತಗೊಂಡು ಹೋಗು, ಮತ್ತೆ ಗಳಿಸ್ತಾನೆ. ಬಂಗಾರ ಬೇಕನ್ನ ತಗೊಂಡು ಹೋಗು, ಸಾಕಷ್ಟು ಬಿದ್ದೈತಿ. ನನ್ನ ಜೀವನ ತಗೊಂಡಿಯಲ್ಲ, ಆಕೆ ಯಾರು? ನನ್ನ ಲವ್ಸು, ನನ್ನ ವೈಫು, ನನ್ನ ಡಾರ್ಲಿಂಗ್ ಅಂದಳಕ್ಕೆ. ಏನ್ರಿ ಚಪ್ಪಾಳೆ ಇಲ್ಲನ್ರಿ ಗಗ್ಮರಿ ಮಂದು. ಸೂಪರ್. ಕೊನೆಯದಾಗಿ ರವಿಶಂಕರ್ ಅವರೊಂದು ಧ್ವನಿ, ಸಾಯಿ ಕುಮಾರ್ ಹಾಗೂ ರವಿಶಂಕರ್ ಅವ್ರ ಧ್ವನಿ. ಕೊನೆಯ ಹಿಡಿದ ನಂತರ ಮತ್ತೊಂದು ಅದ್ಭುತವಾದ ಗೀತೆ ನಿಮ್ಮನ್ನೆಲ್ಲ ಅನಿಸ್ಲಿಕ್ಕೆ ತರ್ತಾ ಇದ್ದಾಳೆ ಸಾಯಿ ಕುಮಾರ್ ಅವರ ಒಂದು ಧ್ವನಿ. ಸುಂದರ ಚಂದಿರ ಮೊಗದ ವಿಶಾರದೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿಯ ಮಾನವ. ಈ ಲಕ್ಷ ಕೊಡಗಿ ದಾನವೀರ ಶೂರ ಕರಣನ ನಮ್ಮ ದೇಶದ ಪ್ರಧಾನಮಂತ್ರಿನ ಹೆಣ್ಣು ಕೊಟ್ಟ ಮೌನ ತಿಂಗಳು ಸೈಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕಣ್ಣಿ ಕಾಂತಾರ 3 ಸಿಂಹಗಳು ನ್ಯಾಯ ಅನೀತಿ ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ ಕಾಣ್ತಾ ಇರೋ 4ನೇ ಸಿಂಹಾನೇ ನಮ್ಮ ಗಗ್ಗಮರಿ ಜನ. ಯಾಕ್ರಪ್ಪ ಚಪ್ಪಾಳೆ ತಡ್ತಾ ಇಲ್ಲ? ಏರೋಪ್ಲೇನ್ ಹತ್ತಿಸ್ಬೇಕಾ? ಸುಮ್ಮನೆ ರವಿಶಂಕರ್.
ಬಹಳ ಚೆನ್ನಾಗಿ ಸೌಂಡ್ ಕೊಡ್ತಾ ಇದ್ದಾರೆ ಸರ್, ಬಹಳ Okay. ಅದ್ಭುತವಾದಂತಹ ಸೌಂಡ್ ಇಂಜಿನಿಯರ್ ಸರ್. ನಾ ಡೈಲಾಗ್ ಹೇಳ್ತಾ ಬಂದಂಗೆಲ್ಲ ಸ್ವಲ್ಪ ಏಕು ಕೊಡ್ರಿ ಸರ್, Okay. ಡೈಲಾಗ್ ಹೇಳ್ತಾ ಬಂದಂಗೆಲ್ಲ Yes. ಏಕು ಕೊಡ್ರಿ, ಸ್ಟಾರ್ಟಿಂಗ್ ಬೇಸ್ ಇರಲಿ. ಈಗ ಕೆಂಪೇಗೌಡ ಚಿತ್ರದ ಒಂದು ಡೈಲಾಗ್, ರವಿಶಂಕರ್. ಏನ್ ಹಂಗ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಾನು ಇಲ್ಲಿಗೆ ಬಂದಿರೋದು. ನಿನಗೆ ಪ್ರಮೋಷನ್ ಕಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟ್, ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿರೋದು ನಾನು. ಇಂಡಿಯಾ ಮ್ಯಾಪಿನಲ್ಲಿ ಜಿಲ್ಲೆಗೆ ಕರ್ನಾಟಕ ಮ್ಯಾಪಿನಲ್ಲಿ ಊರಿಗೆ ಕರೆಸಿ ನನಗೆ ನನಗೆ ಆ ಪೆಟ್ಟಿಗೆಲ್ಲ ಈಗ ಏನು ಮಾಡ್ತೀಯ? ಇದು ನನ್ನ ಊರು, ನನ್ನ ಏರಿಯಾ. ನಾನು ಬೆಂಗಳೂರಿಗೆ ಹುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡಿಗೆ ಹೋಗುತ್ತೆ, ಕೈ ಎತ್ತಿ ತಡ್ತ ಅಂದ್ರೆ ರಿಯಲ್ ಎಸ್ಟೇಟ್ ಹೋಗುತ್ತೆ. ಇದು ಕಾಗಮರಿ ಕೋಟೆಗಳು. ಧನ್ಯವಾದಗಳು, ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೂ ಅದ್ಭುತ. ಇನ್ನೂ ಹಲವಾರು ಮಿಮಿಕ್ರಿಗಳು ಮಾಡ್ತಾರೆ. ಮತ್ತೊಂದು ರೌಂಡ್ ಅಲ್ಲಿ ಬರಲಿ. ಹಾಗೆ